ದೇವರ ದಾಸಮಯ್ಯನವರು ಅಂತಾರೆ, ನನಗೆ ಯಾವ ಸಿರಿ ಸಂಪತ್ತು ಬೇಕಾಗಿಲ್ಲಪ್ಪ, ನಿಮ್ಮ ಶರಣರ ಸುನುಡಿ ಒಂದು ಅರಗಳಿಗೆ ಶರಣರ ಸತ್ಯವಾಗಿರುವಂಥ ಒಂದು ಮಾತೇನದವಲ್ಲ, ವಚನಗಳೇನದವಲ್ಲ, ಒಂದು ಅರಗಳಿಗೆ ಒಂದು ದಿವಸ ಅಲ್ಲ, 2 ತಾಸಲ್ಲ, ಒಂದು ಅರಗಳಿಗೆ ಇತ್ತ ನಿಮ್ಮ ನಿತ್ಯ ಕಾನ ರಾಮನಾಥ ದೇವರನ್ನ ಇಟ್ಟಂಗೆ ಆಗ್ತದ ಅಂತ ಹೇಳಿದರು ಅವರು. ಅಂಥ ಶಕ್ತಿ ಅದ. ಯಾಕಂತ ಕೇಳಿದ್ರೆ, ಜನರ ಮಾತನ್ನು ಕೇಳಿದರೆ ಚಲೋ ಡಾಕ್ಟರ್ ಏನಾದ್ರಿ ಹುಚ್ಚಾತ, ಶಾನ್ಯ ಡಾಕ್ಟರ ಹುಚ್ಚು ರೋಡ ಕೂಡಿ ಹುಚ್ಚಾದಂಗೆ ಚಲೋ ಮನುಷ್ಯನ ಅಂಥವ್ರ ಮಾತು ಕೇಳಿದ್ರೆ ನಾವು ಹುಚ್ಚಾಗಬೇಕಾಗ್ತದ. ಶರಣರ ವಚನ, ಶರಣರ ಸಾಹಿತ್ಯ, ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟು. ನಿಜಗುಣ ಶಿವಯೋಗಳಂತಾರೆ, ಗುರುವಿನ ಶರಣರ ವಚನಕ್ಕಿಂತ ಜಗತ್ತೊಳಗೆ ಅಮೃತ ಮತ್ತೊಂದಿಲ್ಲ. ಶ್ರೀ ಗುರು ವಚನದಿಂದ ಅಧಿಕ ಸುತೆ ಅಂದರೆ ಅಮೃತ ಮತ್ಯಾವುದೂ ಇಲ್ಲ. ಅದಕ್ಕೆ ವಚನ ಕೇಳಿದರೆ ನಮ್ಮ ಜೀವನ ಪಾವನ ಆಗ್ತದ ಅನ್ನೋ ಮಾತನ್ನು ಹೇಳಿದರು. ಇವತ್ತು ಸ್ವಲ್ಪ ವಿಚಾರ ಮಾಡೋರು, ವರ್ಷ ಹೇಳಿದ್ದು ಬೇಡ, ಅವ್ರು ಅಂತಾರೆ, ಅವರು ದೇಸಾರು ವರ್ಷ ಹೇಳಿದ್ದ ಹೇಳೋದಿಲ್ಲ, ಬೇರೆ ಹೇಳ್ತಾರಂತ. ಸ್ವಲ್ಪ ತಿಳ್ಕೋಬೇಕು ನಾವು. ಬರೀ ಏನೋ ಹೇಳ್ಕೊತ ಹೋಗಿಂತ ಸ್ವಲ್ಪ ಅಧ್ಯಾತ್ಮದ ಕಡೆ ನಮ್ಮ ಪ್ರವೃತ್ತಿ ಹೋಗಬೇಕಾಗಿತ್ತು ಅಂದರೆ ಸ್ವಲ್ಪ ವಿಚಾರ ಮಾಡಿ. ನಾವೆಲ್ಲರೂ ದುಃಖವನ್ನು ಅನುಭವಿಸ್ತೀವಲ್ಲ, ದುಃಖ ಎದರಿಂದ ಆಗ್ತದೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಂಡು, ದುಃಖ ಎದರಿಂದ ಆಗ್ತದೆ, ಯಾದರಿಂದ ದುಃಖದ ಜೀವನದೊಳಗೆ ಅಂತ ಕೇಳಿದ್ರೆ, ನೀವು ಸಂಸಾರದೊಳಗರೇ ಇರ್ರಿ, ಸನ್ಯಾಸರೇ ಆಗಿರ್ರಿ, ಏನಾರೇ ಇರಲಿ, ಒಂದು ದುಃಖಕ್ಕೆ ಕಾರಣ ಬೇಕಲ್ಲ. ನಮ್ಮ ಜೀವನದೊಳಗೆ ದುಃಖ ಆಗ್ತಾವ, ಶ್ರೀಮಂತಗೂ ದುಃಖ ಆಗ್ತಾವೆ, ಬಡಗೂ ದುಃಖ ಆಗ್ತಾವೆ, ದೊಡ್ಡವರಿಗೂ ಆಗ್ತಾವ, ರಾಜ ಮಹಾರಾಜರಿಗೆ ದುಃಖ ಅಂಥೇಳಿ ಈ ಜೀವನದೊಳಗೆ ದುಃಖಗಳ ಬರ್ತಾವ. ಅದು ದುಃಖ ಯಾವುದರಿಂದ ಆಗ್ತದೆ ಅಂತ ಕೇಳಿದ್ರೆ, ಒಂದು ಕಡೆ ಹೇಳ್ತಾರೆ, ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟಿ. ಅದರಿಂದ ದುಃಖದ. ನೀವೆಲ್ಲ ಆರಾಮ ಇರ್ತೀರಿ, ಏನು ನೀವು ಸಂಸಾರದಾಗ ಅದಾರ ಅಂಥೇಳಿ ದುಃಖ ಅಲ್ಲ. ಸಂಸಾರದೊಳಗೆ ಯಾರಿಲ್ಲರಿ, ಸಂಸಾರದೊಳಗೆ ಯಾರಿಲ್ಲ? ಪುಣ್ಯಾತ್ಮರು ಬಸವಾದಿ ಶಿವಶರಣರೆಲ್ಲ ಸಂಸಾರಿಗಳನ್ನು ಆಗಿದ್ದರಲ್ಲ. ಎಲ್ಲ ಶರಣರು, ಬಸವಾದಿ ಶರಣರು ಏನಿದ್ರಲ್ಲ, ಅವರೆಲ್ಲ ಸಂಸಾರಿಗಳಾಗಿದ್ದರು. ಅವ್ರಿಗೂ ಮದುವೆ ಆಗೇ ಇತ್ತ, ಮಕ್ಕಳಿದ್ದವ, ರಾಜ್ಯ ಇತ್ತ, ಪ್ರಪಂಚ ಇತ್ತು. ಅಷ್ಟಲ್ಲ, ಸಂತ ತುಕಾರಾಮ, ಸಂತ ಶ್ರೇಷ್ಠರು ಎಷ್ಟೋ ಜನ ಏನು ಅಂತ ಕೇಳಿದ್ರೆ ಅವರು ಸಂಸಾರದೊಳಗೆ ಇದ್ರಲ್ಲ. ಕರೆ ಆರಾಮಿದ್ರಿಲ್ರಿ, ಸಂಸಾರದೊಳಗಿದ್ರೆ ಅವರು. ಸಂಸಾರ ಕೆಟ್ಟ ಅಂತಲ್ಲ, ಸಂಸಾರದೊಳಗೆ ಇಟ್ಟಿರುವಂಥ ಮೋಹ ಮಮಕಾರ ಕೆಟ್ಟ. ಇಲ್ಲ, ಸಂಸಾರದೊಳಗಿರುವಂಥ ಮಮಕಾರ ಏನದ? ಯಾಂತಿ ಕೆಟ್ಟ ಅಲ್ಲ, ಮಕ್ಕಳ ಕೆಟ್ಟ ಅಲ್ಲ, ಗಂಡ ಕೆಟ್ಟ ಅಲ್ಲ, ಅವು ಯಾವ ದುಃಖ ನಮಗೆ ಕೊಡೋದಿಲ್ಲ. ಏನ್ರಿ ಉಪರಾಟ ಹೇಳಾಕತ್ರೇನು ಸ್ವಾಮಿಗಳು ಅನ್ಬೇಡ್ರಿ, ಇದ ಕರೆಕ್ಟ್ ಐತಿ. ನಮ್ಮ ಪ್ರಪಂಚದೊಳಗೆ ನಾವು ಇದ್ರೂ ಆನಂದದೊಳಗೆ ಇರ್ತಾರೆ. ಯಾಕಂತ ಕೇಳಿದ್ರೆ ಶರಣರ ಸಂಸಾರ ಹೇಗಿರ್ತದ ರೀ? ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ಅದಕ್ಕೆ ಆಧಾರ. ಹಿಂಗೆ ನೋಡ್ರಿ, ಅದು ಎಷ್ಟು ಚಂದ ಅದಲ್ಲ. ನಿಮ್ಮ ಸಂಸಾರ ಸರಳವಾಗಿ ನಡಿಬೇಕಾಗಿತ್ತು ಅಂತ ಕೇಳಿದ್ರೆ ಅಲ್ಲೇನಿರಬೇಕು ಅಂತ ಕೇಳಿದ್ರೆ ಪ್ರೀತಿ ವಾತ್ಸಲ್ಯ ಇರಬೇಕು, ಆದರೆ ಮೋಹ ಇರಬಾರ್ದು. ನನ್ನದು ಅನ್ನೋದು ಬಂತು ಅಂತ ಕೇಳಿದ್ರೆ ದುಃಖ ಪ್ರಾಪ್ತಿ ನಮಗಾಗ್ತದೆ. ಅವರು ಎಲ್ಲರೂ ಹೆಂಗಿದ್ರು ಅಂತ ಕೇಳಿದ್ರೆ ಕುಂಬಾರ ಹುಳದಂಗ ಇದ್ರು ಅವರೆಲ್ಲರೂ. ಆ ಕುಂಬಾರ ಹುಳ ಮಣ್ಣಿನೊಳಗನ ತಿರುಗಾಡ್ತೈತೆ, ಮಣ್ಣಿನೊಳಗೆ ಇರ್ತೈತಿ, ರಾಡಿ ಒಳಗೆ ಇರ್ತೈತಿ. ಎಲ್ಲ ಕರೆ ಮೈಗೆ ರಾಡಿನ ಹತ್ತಿರೋದಿಲ್ಲ. ಶರಣರು ಸಂತರು ತುಕಾರಾಮ್ದು ಹೇಳಿನಲ್ಲ, ಬಡದ್ರು ಆನಂದ ಇದ್ರು, ಅವರು ಬೈದರು ಆನಂದ್ರ. ಅವ್ರು ಅಂತಿದ್ರು, ಏನಂದ್ರಿ? ಮಳೆ ಬಂದೈತಿ, ಮಿಂಚು ಬರ್ತೈತಿ, ಗುಡುಗು ಬರ್ತೈತಿ, ಸಿಡ್ಲಾ ಬಡಿತೈತಿ. ಅದರೊಳಗೆ ಅವರು ಹಚ್ಕೊಳ್ಳೋದಾಗಿದ್ದರು ಕಮಲದ ಪತ್ರದಂತೆ. ಬೇಕಾದಷ್ಟು ಮಳೆ ಆದರೂ ಕಮಲದ ಎಲೆಗೆ ನೀರು ಹೆಂಗೆ ಹತ್ತಿರೋದಿಲ್ಲ, ಆ ರೀತಿ ಸಂಸಾರದೊಳಗೆ ಪ್ರಪಂಚದೊಳಗೆ ನಾವಿದ್ದೇವೆ ಅಂತ ಕೇಳಿದ್ರೆ ದುಃಖ ಇಲ್ಲ. ದುಃಖ ಯಾವುದರಿಂದ ಪ್ರಾಪ್ತಿಯಾಗ್ಯದ ಅಂತ ಕೇಳಿದ್ರೆ ನಾನು ನನ್ನದು. ಇಷ್ಟ ತಿಳ್ಕೊರಿ ನೀವು. ನಿಮಗೇನು ಮದುವೆ ಆಗಕ್ಕೆ ಬೇಡ ಅಂದಿಲ್ಲ, ಗಡಸಾಕ ಬೇಡ ಅಂದಿಲ್ಲ, ಮಕ್ಕಳ ಹಡ್ಯಾಕ ಬೇಡ ಅಂದಿಲ್ಲ, ಮನೆ ಕಟ್ಟಾಕ ಬೇಡ ಅಂದಿಲ್ಲ.
ಸಂಸಾರದೊಳು ಮುಕ್ತಿ ಸಿದ್ಧ, ನಿತ್ಯ ಸಂಸಾರ ಯೋಗಿ ಲೋಕ ಪ್ರಸಿದ್ಧ. ಎಲ್ಲ ಶರಣರು ಸಂತರು ಸಂಸಾರದೊಳಗೆ ಅದಾರ, ಪ್ರಪಂಚದೊಳಗೆ ಅದಾರ, ಆದರೆ ಆರಾಮದಾರ. ಯಾಕೆ ಅದಾರ ಅಂದ್ರೆ ಸುಮ್ಮ ಬಂದದ ಜೀವನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಪ್ರಾರಬ್ಧವನ್ನು ಮೀರಾಕ ಯಾರು ಪ್ರಾರಬ್ಧಕ್ಕೆ ಸಲುವಾಗಿ ಇವರೆಲ್ಲ ನಾವೆಲ್ಲ ಕೂಡಿದ್ದೇವೆ. ಹೌದಲ್ಲ? ಎಲ್ಲೋ ಹುಟ್ಟಿದ ಹೆಣ್ಣಿಗೆ ಎಲ್ಲೋ ಹುಟ್ಟಿದ ಗಂಡು ತಂದು ಮದುವೆ ಮಾಡಿ ನಂದು ಅಂದು ಬಿಟ್ರಲ್ಲ. ಮೊದಲು ನಿಮಗೇನು ವಹಿವಾಟಿತ್ತ? ಎಲ್ಲೋ 12 ಮಂದಿ ಹಿರಿಯಾರು ಹೋಗಿ ಹುಡುಗಿ ಚಲೋ ಐತೆ ಅಂತೇಳಿ, ಹುಡುಗ ಭಾಳ ಚಂದ ಅದಾನ ಅಂತೇಳಿ, ಹುಡುಗಿ ಭಾಳ ಚಂದ ಅದ ಅಂತ ಹೇಳಿ ಒಬ್ಬೊಬ್ಬರು ತಾರಲ್ಲ ಕಡ್ಡಿಲಿ ಎತ್ತಿದ್ದಂಗೆ ಅದಾಳತ್ತ. ಹುಡುಗಿ ಭಾರಿ ಐತ್ರಿ ಹಿಂಗೆ ಅತ್ತಾರ ಅವರು, ತಮಗೆ ಅನುಕೂಲ ಇದ್ರೆ ಅತ್ತಾರ ಅವರು ನೋಡಿರ್ಬೇಕಾರ. ಮತ್ತು ಆಕಿ ಚಂದ ಇರ್ಲಿಕ್ಕಂದ್ರೆ ಚಂದ ತೊಗೊಂಡು ಮಾಡೋ ದುಡ್ಯಾಕ ಮಾಡಿ ಚಲೋ ಅದಾಳಪ್ಪ. ಒಟ್ಟು ಏನಾರೇ ಮದುವೆ ಮಾಡಂಗೆ ಆತದ ಕಿಟ್ಟು ಹೇಳಿಬಿಡ್ತಾವೆ. ಅದಕ್ಕೆ 12 ಸುಳ್ಳು ಹೇಳಿ ಹಂಗೆ ಮಾಡಿಬಿಡ್ತಾರೆ ಹಿರಿಯಾರು. ಎಲ್ಲೋ ಹುಟ್ಟಿದ ಹೆಣ್ಣು, ಎಲ್ಲೋ ಹುಟ್ಟಿದ ಗಂಡು, ಎಲ್ಲೋ ತಂದ ಆಗ ಏನಾಗ್ತಾರೆ ಅದು ನಾನು, ನಂದು, ಅವರು ನನ್ನವರು, ನನ್ನಕ್ಕಿ. ಪ್ರಪಂಚ ನಮಗೆ ಮೋಹ, ನಮಗೆ ದುಃಖ ಕೊಟ್ಟಿದ್ದು. ಮೋಹ ಏವ ಮಹಾಮೃತ್ಯು ನಮ್ಮ ಶಾಸ್ತ್ರ ಹೇಳ್ತದೆ. ನಮಗೆ ಮೃತ್ಯು ಯಾವುದದಪ್ಪ, ನಮಗೆ ದುಃಖ ಯಾವುದದ ಅಂತ ಕೇಳಿದ್ರೆ ನಂದು ಅನ್ನುವಂಥದ್ದು ಏನು ಹಚ್ಕೊಂಡು ಬಿಟ್ಟಿವಲ್ಲ ಅಲ್ಲೇ ದುಃಖದ, ಇಲ್ಲದ್ರೆ ದುಃಖ ಇಲ್ಲ. ದೇವ ಸೃಷ್ಟಿ, ಜೀವ ಸೃಷ್ಟಿ ಅಂತ 2 ಸೃಷ್ಟಿ ಅದಾವೆ. ಸ್ವಲ್ಪ ಶಾಸ್ತ್ರ ಕಡೆ ಹೋಗೋಣ, ಕೇಳೋಣ. ದೇವ ಸೃಷ್ಟಿ, ಜೀವ ಸೃಷ್ಟಿ ಅಂತೆ. ನಾವು ಮಾಡ್ಕೊಂಡು ಕುಂತೀವಲ್ಲ, ನಾವು ಮಾಡ್ಕೊಂಡು ಸೃಷ್ಟಿ ಏನದಲ್ಲ ಅದು ದುಃಖ ಕೊಡ್ತದೆ. ದೇವ ಮಾಡಿದ ಸೃಷ್ಟಿ ಏನದಲ್ಲ ಅದು ದುಃಖ ಕೊಡೋದಿಲ್ಲ. ದೇವರು ಮಾಡಿದ ಸೃಷ್ಟಿನೇ ಬೇರೆ, ನಾವು ಮಾಡಿದ ಸೃಷ್ಟಿನೇ ಬೇರೆ. ನಾವು ಮಾಡ್ಕೊಂಡ ಸೃಷ್ಟಿ ನಮಗೆ ದುಃಖ ಕೊಡ್ತದೆ. ಭಗವಂತ ಪರಮಾತ್ಮ ಮಾಡಿದ ಸೃಷ್ಟಿ ಎಂದೂ ದುಃಖ ಕೊಡೋದಿಲ್ಲ. ನಿಮಗೆ ತಿಳಿಯಂಗಾರ ಹೇಳ್ತಾರೆ. ಪರಮಾತ್ಮ ಏನು ಮಾಡಿದ ಅಂತ ಕೇಳಿದ್ರೆ, ಪರಮಾತ್ಮ ಭೂಮಿ ಮಾಡಿದ. ಇದನ್ನು ಮಾಡಿದವ್ರು ಯಾರು? ಪರಮಾತ್ಮ. ಇದನ್ನು ಮಾಡಿದವರು ಯಾರು ಅಂದರೆ ಪರಮಾತ್ಮ. ಪರಮಾತ್ಮ ಭೂಮಿ ಮಾಡಿದ. ನಾವೇನು ಮಾಡ್ಕೊಂಡೇವ್ರಿ? ಹೊಲ ಮಾಡ್ಕೊಂಡೀವಿ. ಇಲ್ಲ, ಇಷ್ಟು ಚಂದ ತಿಳ್ಕೊರಿ ನೀವು, ನಿಮ್ಗೆ ತಿಳಿಯಂಗ ಹೇಳಕತ್ತೀನಿ ನಾನು. ಭಗವಂತ ಭೂಮಿ ಮಾಡಿದ, ನಾವೇನು ಮಾಡಿದೆವು ಅಂದ್ರೆ ಇಷ್ಟು ಎಕರೆ ಹೊಲ ಅಂತ ನಾವು ಭಾಗ ಹಚ್ಕೊಂಡು ನಾವು ಮಾಡ್ಕೊಂಡೀವಿ. ಎಲ್ಲಿ ದುಃಖ ಅದ ಅಂದರೆ ಇಲ್ಲೇ ಅದ ದುಃಖ. ಭೂಮಿ ಒಳಗೆ ಏನಾರೆ ಈಗ ನೋಡಿರ್ಬೇಕಾರ, ಇದು 10 ಎಕರೆ ಭೂಮಿ ಏನೈತಿರಲ್ಲ, ಇದು ನಂದು, ಇಲ್ಲಿ ಚಲೋ ಆಯ್ತು ದುಃಖ. ದೇವರು ಭೂಮಿ ದುಃಖ ಕೊಡೋದಿಲ್ಲ, ನಾವು ಮಾಡಿಕೊಂಡು ಹೊಲ ದುಃಖ ಕೊಡ್ತದೆ. ಇದು 10 ಎಕರೆ ಐತಿಲ್ಲ, ಇದು ನಂದು, ಅಚ್ಚು ಕಡೆದೇನೈತಲ್ಲ ಅದು ನಂದಲ್ಲ, ಅವ್ರದ್ದು. ಇದು ದುಃಖ ಪ್ರಾರಂಭ ಆಯಿತು. ದೇವರು ಹೊಲ ಮಾಡಿಲ್ಲವ, ಈ ಗದ್ದಲಕ್ಕೆ ಬಿದ್ದಲ್ಲಿ ಭೂಮಿ ಮಾಡಿಬಿಟ್ಟವ. ಇದು ಎಲ್ಲ ಭೂಮಿ ದೇವ್ರದಂದ್ರೆ ನಮಗೆ ದುಃಖ ಇಲ್ಲ. ಇದು ಹೊಲ ನಂದೈತಿ, ಅದು ಬೇರೆದವ್ರಿಗೆ. ಅಕಸ್ಮಾತ್ ಒಂದು ಬೆಳೆ ಅವಂದು ಚಲೋ ಬಂದದ, ಮಗ್ಗಲದ ಒಂದು ನಿಮ್ಮದು ಚಲೋ ಬಂದದ. ಆ ಬೆಳೆ ಒಳಗೆ ಅವನ ಬೆಳೆ ಒಳಗೆ 4 ಎಮ್ಮೆ ಹೋದ್ರೆ ನಿಮಗೂ ದುಃಖ ಆಗೋದಿಲ್ಲ. ಆಕೈತೆ ಹೊಡೀರಿಪ್ಪ, ಅವ್ರ ಹೊಲದಾಗ ದನ ಬಂದವ ತಿಟ್ಟ ಐತಿರಿ. ಅವ ಅಕಸ್ಮಾತ್ ನಿನ್ನ ಹೊಲದಾಗ ಬಂದಿದ್ದು ಅಂದ್ರೆ ಕಲ್ಲು ತೊಗೊಂಡು ನೀನ ಬೆನ್ನು ಹತ್ತಿ. ಯಾಕಂದ್ರೆ ನನ್ನ ಹೊಲದಾಗ ಬಂದು ಅಂಥೇಳಿ ದುಃಖ ಚಲೋ ಆಯ್ತು, ಅದರ ಪ್ರಯತ್ನ ಚಲೋ ಆಯ್ತು. ಅದ್ರ ಬಗ್ಗೆ ಅಕಸ್ಮಾತ್ ಬೆಳೆ ಎಲ್ಲ ತಿಂದು ಅಜ್ಜ ಕಡೆ ಅವನು ಬೆಳೆ ತಿಂದ್ರೆ ನಿನಗೆ ಹಳಾಳೆ ಆಕೈತಿ, ಅಲ್ಲಕರೆ ದುಃಖ ಆಗೋದಿಲ್ಲ. ಒಬ್ಬೊಬ್ರು ಹಳಾಳೆ ಆಕೈತಿ, ಒಬ್ಬೊಬ್ರು ಖುಷಿ ಆಕೈತಿ. ಮೆರಿತಿದ್ ಗಪ್ಪ ಮಗ ಎಲ್ಲ ಹಾಳಾಗಿ ಹೋತದ ಖುಷಿ ಆಕೈತಿ. ಆದರೆ ನಿನ್ನ ಹೊಲದೊಳಗೆ ಒಂದೀಟು ಬೆಳೆ ತಿಂದು ದನ ಅಂತ ಕೇಳಿದ್ರೆ ನಿನಗೆ ದುಃಖ ಆಗ್ತದೆ. ಏನ ಕೇಳಾಕೈತೀನಿ, ಅದು ಭೂಮಿನ ಅದ, ಇದು ಭೂಮಿನ ಅದ, ಅಲ್ಲಿ ಯಾಕೆ ದುಃಖ ಆಗೋದಿಲ್ಲ, ಇಲ್ಲಿ ಯಾಕೆ ದುಃಖ ಆಗ್ತದೆ ನಿನಗಂದ್ರೆ ಇದು ನಂದು ಅಂತೇನು ತಿಳಿದೆಯಲ್ಲ, ಇಲ್ಲಿ ದುಃಖ ಪ್ರಾರಂಭ. ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟಿ. ಎಲ್ಲಿ ನನ್ನದು ಅನ್ನೋದೈತಿ ಅವನು ಹೊಲದಾಗ ತಿಂದಾಗ ನಿನಗಾಗಿಲ್ಲ. ಪರಮಾತ್ಮ ಭಗವಂತ ಹೆಣ್ಣನ್ನು ಮಾಡಿದ, ಹೆಂಡತಿನ ಮಾಡಲಿಲ್ಲ. ಹೌದಲ್ರಿ? ಪರಮಾತ್ಮ ಗಂಡ ಮಾಡಿದ, ಗಂಡ ಜೀವಿಯನ್ನು ಉತ್ಪನ್ನ ಮಾಡಿದ, ಗಂಡನು ಮಾಡಲಿಲ್ಲ. ಇದು ನೀವು ಮಾಡ್ಕೊಂಡು ಕಿತಾಪತಿ.
ನಾನು ನಿಮಗೊಂದು ಮಾತು ಹೇಳ್ತೇನು, ಒಂದು ಎಕರೆಗಡೆ ಹೇಳ್ತೀನಿ ಬಿಡು. ಹೆಣ್ಣ ನಂಬುದ ತಂದ್ರೆ ನಮಗಿಲ್ಲ, ಹ್ಯಾಂತಿನ ನನ್ನಕಿ ಹೆಣ್ಣ ನಂಬುದ ಅಲ್ಲ. ನಾನು ನಿಮ್ಮನ್ನು ಕೇಳ್ತೇನು ಕಾಕಾಗೌಡ್ರೆ, ಮಗ್ಗಲ ಮನೆ ಹೆಣ್ಮಗಳಿಗೆ ಸತ್ರ ನಿಮಗೆ ಏನಾಗುವುದಿಲ್ಲ ತಿಳಿದಿರ್ಬೇಕಲ್ಲ. ಹಳಾಳೆ ಹಾಕೈತಿ ಇಟ್ಟ ಪಾಪ ಇಟ್ಟ ಮಗ್ಗಲ ಮನೆ ಹೆಣ್ಮಗಳು ಆಕೆ, ಅದು ಹೆಣ್ಣ ನಿನ್ನ ಮನೆಯ ನಿನ್ನ ಹೆಂಡ್ತಿನೂ ಹೆಣ್ಣಲ್ಲ. ಆಕೆ ಸತ್ರು ನಿನಗೆ ಏನಾಗುವುದಿಲ್ಲ. ನಿನ್ನ ಹೆಂಡ್ತಿ ಕಾಲಾಗ ಮುಳು ಚುಚ್ಚರ ನಿನ್ನ ಕಣ್ಣಾಗ ನೀರು ಬರ್ತಾವ. ಯಾಕ? ಇದು ನಂದು ಇಷ್ಟ. ಭಗವಂತದು ಅಂದರೆ ಯಾರಿಗೂ ದುಃಖ ಆಗೋದಿಲ್ಲ. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೇ. ಇದೆಲ್ಲ ಭಗವಂತನದ ಅಂದರೆ ಯಾರಿಗಾರ ದುಃಖ ಆಗ್ತದ ಏನ್ರಿ? ಇದೆಲ್ಲ ಕಮಲೇಶ್ವರಂದ ಐತೆ ಅಂದರೆ ಯಾರಿಗಾರ ದುಃಖ ಆಕೈತೇನು? ಅದು ದುಃಖ ಆಗೋದಿಲ್ಲ. ಯಾರಿಗಾರ ಆದ್ರೆ ಆಗೋದಿಲ್ಲ. ನಮ್ಮ ಮನೆ ಒಳಗೆ ನಂದಂತೇಳಿ ಏನು ಚೌಕಟ್ಟು ಮಾಡ್ಕೊಂಡು ಕೂತೀವಲ್ಲ, ನನ್ನ ಹೆಂಡತಿಗಾದ್ರೆ, ನನ್ನ ಮಕ್ಕಳಿಗಾದ್ರೆ, ನಮ್ಮ ಬಂಧುಗಳಿಗಾದ್ರೆ, ಏನಾರೇ ಆದ್ರೆ ನನಗೆ ದುಃಖ ಆಗ್ತದೆ. ಮಗ್ಗಲದವ್ರು ಏನಾದ್ರೂ ಹಳಾಳೆ ಆಕೈತೆ ಅಲ್ಲ. ಕರೆ ದುಃಖ ಆಗೋದಿಲ್ಲ ಅಂದ್ರೆ ದುಃಖ ಎದರೊಳಗದ ರೀ? ಹೆಂಡತಿ ಒಳಗೆ ದುಃಖ ಇಲ್ಲ, ಗಂಡನೊಳಗೆ ದುಃಖ ಇಲ್ಲ, ಮಕ್ಕಳೊಳಗೆ ದುಃಖ ಇಲ್ಲ, ಹೊಲದೊಳಗೆ ದುಃಖ ಇಲ್ಲ. ಎದರೊಳಗೆ ದುಃಖದ? ನನ್ನದು ಅಂತೇಳಿ ಹಚ್ಕೊಂಡಿವಲ್ಲ, ಇದರೊಳಗೆ ದುಃಖದ. ಅದಕ್ಕಾಗಿ ಮಮಕಾರದಿಂದ ಮಿಕ್ಕಿನ ತೊಟ್ಟು. ಎಷ್ಟು ಚಂದಲ್ಲ ಶಾಸ್ತ್ರ. ಇಷ್ಟ. ನಾವೊಂದು ದವಾಖಾನೆಗೆ ಹೋಗಿದ್ವಿ. ಸ್ವಾಮಿಗಳು ಅಂದ್ಕೂಡಲೇ ಶಿಷ್ಯರಿಗೆ ಆರಾಮಿರ್ಲಿಕ್ಕೆ ನೋಡಕ್ಕೆ ಹೋಗಬೇಕು, ಹೋಗ್ಬೇಕಾಗ್ತದ, ಭಕ್ತರು ನೋಡಕ್ಕೆ ಹೋಗ್ಬೇಕಾಗ್ತದ. ಅಲ್ಲಿ ಹೋದ ಟೈಮ್ದೊಳಗೆ ದೊಡ್ಡ ದವಾಖಾನೆ ಅದು. ಆ ಟೈಮ್ದೊಳಗೆ ನೋಡ್ಬೇಕಂತೇಳಿ ನೋಡಕ್ಕೆ, ಪೇಷಂಟ್ ನೋಡಕ್ಕಂತ ಆಚೆ ಕಡೆ ಹೊಂಟಿದ್ದು ನಾನು. ಅಲ್ಲೇ ನಮ್ಮ ಶಿಷ್ಯ ಒಬ್ಬ ಶ್ರೀಮಂತ ಏನು ಅಂತ ಕೇಳಿದ್ರೆ ಅವನ ಹೆಂಡತಿನ ಕರ್ಕೊಂಡು ಡಿಲೆವರಿಗೆ ಅಂತ ಅವ ಬಂದಿದ್ದ. ಆಕೆನ ಅಲ್ಲಿ ದವಾಖಾನೆ ಹಾಕಿ ಡಿಲೆವರಿ ರೂಮ್ದಾಗ ಹಾಕ್ಯಾನ. ಆ ಬಕ್ಕಲ್ದಾಗ ಇವ್ ಸುತ್ತ ಹಾಕಾಕೈತ್ಯಾನ. ಪ್ಯಾಂಟದಾಗ ಕಿಸೆ ಕಿಸೆದಾಗ ಕೈ ಹಾಕೋದು, ಹಿಂಗೆ ಮಾಡೋದು, ಹುಚ್ಚರಂಗೆ ತಿರ್ಗಾಡಕತ್ತಿದ್ದವು. ಆ ಕೋಲೆದ ಮುಂದೆ ಆಕೆ ಒಳಗದಾಳ. ಡಿಲೆವರಿ ಕೇಸ್ ಅದು, ಒಳಗದಾಳ. ಇವತ್ತು ಆ ಬಕ್ಕಲದಾಗ ಒಮ್ಮೆ, ಈ ಬಕ್ಕಲದಾಗ ಒಮ್ಮೆ, ಆ ಬಕ್ಕಲದಾಗ ಒಮ್ಮೆ, ಈ ಬಕ್ಕಲದಾಗ ಒಮ್ಮೆ, ಹಿಂಗೆ ತಿರ್ಗಾಡೋದು. ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ತಲೆ ಕೆರ್ಕೊಳ್ಳೋದು, ಕಿಸ್ಯಾಗ ಆ ಕಿಸ್ಯಾಗ ಒಮ್ಮೆ. ಉತ್ತರಗತಿನ ಮಾಡ್ತಾವೆ ನೋಡ್ಬೇಕಲ್ಲ, ನಿಮಗೇನು ಆಗಬಾರ್ದು ಅವಕ್ಕೆ. ಹಿಂಗೆ ತಿರ್ಗಾಡಕತ್ತಿದ್ದ. ನಾವು ಆದ ಕೂಡಲೇ ಅಪ್ಪ ಅವ್ರು ಅಂದವ್ ನಮಸ್ಕಾರ ಮಾಡಿದ. ಮತ್ತೆ ತಿರ್ಗಾಡಕತ್ತಿದ್ದ. ನೀ ಯಾಕೋ ಹಿಂಗ್ಯಾಕೆ ಮಾಡಾಕೈತಿದೆ ಅಂದ ಕೂಡಲೇ ಅದ ರೀ ಹೆಣ್ಮಕ್ಳು ರೀ ಡಿಲೆವರಿ ಅಂದ. ಆಕೆಗೆ ಡಿಲೆವರಿ ಆದ್ರ ಮಗನ ನಿನಗೆ ಬ್ಯಾನಿ ಇದ್ದಾವನ್ನೋದು ಕೇಳಿ. ಡಿಲೆವರಿ ಆಕೆಗೆ ಐತಿ, ಬ್ಯಾನ್ ನಿನಗೆದ್ದವನ ಮಗನ ಹಿಂಗ್ಯಾಕೆ ತಿರುಗಾಡಕೈತಿದೆ ಅಂದ್ರೆ ಇದರ ಅರ್ಥ ಏನು ಅಂತ ಕೇಳಿದ್ರೆ, ನಾನು ನನ್ನದು ಅಲ್ಲ. ಬರೋಬರ ಐತಿಲ್ಲ ಅದು. ಆಕೆ ಬಾ ಬ್ಯಾನಿ ತಿನ್ನೋಕೆ ಹಾಕಿ ಅಡ್ಯಾಕೆ ಹಾಕಿ ನೀವು ಯಾಕೆ ಹಿಂಗೆ ಹುಚ್ಚರ್ಗೈತೆ ಅಲ್ಲ. ನನ್ನದು ಅನ್ನೋದೇನೈತಲ್ಲ, ಇದು ಮೋಹ ಏವ ಮಹಾಮೃತ್ಯು. ನಮ್ಮ ಜೀವನ ಏನಾಗಿದೆ ಅಂದ್ರೆ ನಂಬದು ಅನ್ನೋದು ಏನದ ರೀ ಜೀವನದೊಳಗೆ? ಸ್ವಲ್ಪ ವಿಚಾರ ಮಾಡು. ನಂಬದು ಏನದ ರೀ? ನಿನ್ನ ಕೈಯಾಗಾರ ಏನೈತಿ? ಎಲ್ಲ ದೇವರಿಗೆ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಪರಮಾತ್ಮನದ. ನೋಡಿರ್ಬೇಕಾರ ನೀವು. ನಂಬದು ಅನ್ನೋದು ಏನೂ ಇಲ್ಲ, ಎಲ್ಲವೂ ಪರಮಾತ್ಮನದಂತ ಅಂದ್ರೆ ನಿಮಗೆ ದುಃಖ ಇಲ್ಲ. ಶಿವಾಜಿ ಮಹಾರಾಜ ಸಾಕಿನಂದಂತ, ಸಾಕಿ ರಾಜ್ಯನ ನನಗೆ ಸಾಕಾಗೈತೆ ನನಗೆ ಅಂದಂತ. ಯಾಕಂದ್ರೆ ರಾಜರು ಸುಖದಾಗ ಇರೋದಿಲ್ಲ, ಎಲ್ಲ ಪ್ರಜೆಗಳನ್ನ ನೋಡಬೇಕಲ್ಲ. ಗುರುಗಳ ರಾಮದಾಸರು ಹೋದರು. ರಾಮದಾಸರು ಯಾರು? ಅವ್ರು ಗುರುಗಳು, ಶಿವಾಜಿ ಗುರುಗಳು. ಯಪ್ಪ ನನಗೆ ಸಾಕಿಲ್ಲ, ಒಟ್ಟ ಈ ರಾಜ್ಯನ ಸಾಕು, ಆರಾಮ್ ನಾನು ಮಠದಾಗ ಇರ್ತಾನಪ್ಪ, ಸ್ಮರಣೆ ಮಾಡ್ಕೊತ ಇರ್ತಾನು. ಎಷ್ಟು ತೆಲಿಬ್ಯಾನೆ ಆಗಿಬಿಟ್ಟೈತೆ. ಅವ್ರ ದಂಡೈತೆ ಹೋಗ್ಬೇಕು, ಅಲ್ಲಿ ಬಿದ್ದು ಮಾಡಬೇಕು, ಇಲ್ಲಿ ಮಾಡಬೇಕು, ಈ ಪ್ರಜೆಗಳೆಲ್ಲ ನೋಡ್ಕೋಬೇಕು. ಸಾಕು ಅಂದು ಕೂಡಲೇ ಬಾಯಿಲ್ಲ. ನಿನಗೆ ಸಾಕಾಗಿತ್ತಿಲ್ಲೋ ಅಂದ್ರು ಗುರುಗಳು. ಸಾಕಾಗಿತ್ತು ನನಗೆ, ನನ್ನ ಪಾದ ಮೇಲೆ ನೀರು ಬಿಡು ಅಂದರು. ಬಟ್ ಚಂದ ಐತೆ ನೋಡ, ನನ್ನ ಪಾದ ಮೇಲೆ ನೀರು, ರಾಜ್ಯವನ್ನೆಲ್ಲ ಗುರುವೇ ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿದ್ದೇನೆ. ನೀವು ಉಪದೇಶ ತಗೊಳಗನ್ನೋದಿಲ್ಲ, ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ಎಲ್ಲ ಇಡೀ ರಾಜ್ಯವೇ ಗುರುವೇ ನಿನ್ನ ಪಾದಕ್ಕೆ ಅರ್ಪಣ ಅಂತ ಹೇಳಿದರು. ತಥಾಸ್ತು ಆಯಿತು, ಹೋಗಿ ಆರಾಮ ಹೋದವು.
ಶಿವಾಜಿ ಮಹಾರಾಜ ನಮಸ್ಕಾರ ಮಾಡಿ ಎಲ್ಲ ನಿಂದಯಪ್ಪ ಈ ರಾಜ್ಯ ನಂದೇನೂ ಇಲ್ಲ, ನಾ ಮಠದಾಗ ಇದ್ದು ಬಿಡ್ತಾನೆ, ಆರಾಮ್ ನಾಮಸ್ಮರಣೆ ಮಾಡ್ಕೊತ ನೀನು ಮಠದಾಗ ಇರ್ತಾನೆ ಕೂಡಲೇ ಆಯ್ತಾಡ ಅಂದ. ನಡಿ ಹಂಗಾದ್ರೆ ಮಠಕ್ಕೆ ಹೋಗೋಣ ಅಂಥೇಳಿ ಮಠಕ್ಕೆ ಹೋದ. ಆರಾಮ ಉಳಿದು ಬಿಟ್ಟವ ಶಿವಾಜಿ, ಆರಾಮ ಉಳಿದು ಬಿಟ್ಟ. ಗುರುಗಳು ಏತಮ್ಮ ಬಾಯ್ ನಡಿ ರಾಜ್ಯಕ್ಕೆ ಹೋಗೋಣ ಅಂತ. ರಾಜ್ಯ ಒಂದು ಅಲ್ಲ ಗುರುಗಳದ, ಅದು ಗುರುಗಳಿಗೆ ಒಪ್ಪಿಸಿಬಿಟ್ಟಾನ. ನಡ್ರಿ ಅಪ್ಪಾರು ಹೋಗೋಣ. ಸೇವಾಧಾರಿಯಾಗಿ ಹೋದ, ರಾಜ ಮಹಾರಾಜೆಯಾಗಿ ಹೋಗಲಿಲ್ಲ ಅವ, ಸೇವಾಧಾರಿಯಾಗಿ ಹೋದ. ಅಲ್ಲಿ ಹೋದ ಕೂಡಲೇ ಗುರುಗಳು ಹೇಳಿದ್ರು, ಶಿವಾಜಿ ಇದು ಯಾರದಪ್ಪ ರಾಜ್ಯ ಅಂದರು. ನಿಮ್ಮದಾರಲ್ಲ ಎಷ್ಟು ಸಲ ಕೇಳ್ತೀರಿ, ನಿಮ್ಮ ಪಾದಕ್ಕೆ ನೀರು ಬಿಟ್ಟ ನೀವು ಮುಗಿದು ಹೋಯ್ತು ಅಂದ. ಹಂಗಾದ್ರೆ ಒಂದು ಕೆಲಸ ಮಾಡು, ನಾ ಹೇಳೋ ತಕ್ಕ ಇದರ ವ್ಯವಸ್ಥೆ ನೀನ ಮಾಡು ಅಂದರು. ಭಾಳ ಚಂದ ಐತಿ ಅದು. ನಾ ಹೇಳೋ ತಕ್ಕ ಇದರ ವ್ಯವಸ್ಥೆ ನೀನೇ ಮಾಡು, ಇದರ ಆಗು ಹೋಗುಗಳನ್ನು ನೀವೇ ನೋಡ್ಕೋ. ಮೊದಲು ಹೆಂಗೆ ನೋಡ್ಕೋತಿದ್ದೆಲ್ಲ ಹಂಗೆ ನೋಡ್ಕೊ ಅಂಕೂಲೆ ಆಗಲಿಪ್ಪ ನೀನು ಸೇವಾ ಮಾಡೋಕೆ ಏನು ಹೋಗಿದ್ದು ಅಂಥೇಳಿ ಅದರ ರಾಜ್ಯವನ್ನು ಮಾಡಾಕತ್ತಿದ. ಅವಾಗ ದುಃಖ ಆಗಲಿಲ್ಲ. ಯಾಕೆ ಆಗಲಿ ಅಂದರೆ ಇದು ನಂದಲ್ಲ, ನನಗೆ ಗುರುವಿಂದ ಐತೆ ಅಂತ ಅದಕ್ಕಿಂತ ಚಂದ ನಡ್ಸೊಂದು ಹೊಂಟೆಲ್ಲ ಕರೆ ಅವಾಗ ದುಃಖ ಆಗಲಿಲ್ಲ. ಯಾಕಂದ್ರೆ ನಂದಲ್ಲ, ಇದು ನಂದಲ್ಲ, ನಮ್ಮ ಅಪ್ಪಂದ ಐತಿ. ಈ ರಾಜ್ಯ ಏನಾಗಬಾರ್ದಂತ ಇನ್ನಷ್ಟು ಚಂದನ ನೋಡ್ಕೊಂಡು ಎಲ್ಲ ಕರೆ. ಆದ್ರೆ ನಾವು ಮಾತ್ರ ಏನಿದ್ದಂದ್ರೆ ಏನಾರು ಹೆಚ್ಚು ಕಡಿಮೆ ಮಾತಂದ್ರೆ ಅದರ ಸೇವಾ ಮಾಡ್ತಿದ್ದೆಲ್ಲ ಕರೆ ದುಃಖ ಆಗ್ತಿದ್ದಿಲ್ಲ. ಯಾಕಂದ್ರೆ ಇದು ನಂದಲ್ಲ, ಗುರುವಿಂದು. ಅದಕ್ಕಾಗಿ ಇದೆಲ್ಲವೂ ಪರಮಾತ್ಮರದ ಅಂದ್ರೆ ನಮಗೆ ದುಃಖನೇ ಇಲ್ಲ. ಇದು ನಂದಂತೇನು ಹಚ್ಕೊಂಡು ಕೂತೀವಲ್ಲ, ಇಲ್ಲೇ ಐತೆ ನೋಡಿ ಗದ್ದಲ. ಹೆಂಡ್ರಿಗೆ ಏನಾದರೂ ಚಿಂತೆ, ಗಂಡ್ರಿಗೆ ಏನಾದರೂ ಚಿಂತೆ, ಮಕ್ಕಳಿಗೆ ಏನಾದರೂ ಚಿಂತೆ. ಯಾಕೆ ಜಗತ್ತಾಗ ರಗಡ ಮಂದಿ ಸಾಯ್ತಾರೆ ಹೇಳ್ಬೇಕಪ್ಪ. ಪರಮಾತ್ಮ ಇದು ಋಣಾನುಬಂಧ ರೂಪೇಣ ಸತಿಸುತ ಆಲಯ. ಇದನ್ನು ನೆನಪಿಟ್ಕೋರಿ ನೀವು. ಸಂಸಾರ ಬೇಡ ಅಂತ ಯಾವ ಶಾಸ್ತ್ರದೊಳಗೂ ಹೇಳೋದಿಲ್ಲ. ನಾ ಹೇಳೇನು ಸಂಸಾರ ಅಂದ್ರೆ ನಿನ್ನೆ ಹೇಳೇನು, ಹೆಂಡ್ರ ಮಕ್ಕಳ ಇರೋದಲ್ಲ, ಜನನ ಮರಣಕ್ಕೆ ಸಂಸಾರ ಅಂತ ಅರ್ಥ ಆಗ್ತದೆ. ನೀವು ಮದುವೆ ಆಗ್ರಿ, ಮಕ್ಕಳ ಆಡಿರಿ, ಹೊಲ ಗಳಿಸ್ರಿ, ಮನೆ ಕಟ್ಟ್ರಿ, ಎಲ್ಲ ಮಾಡಿರಿ, ಎಲ್ಲ ಕರೆ ನೀವು ಆರಾಮಿರ್ಬೇಕಾದ್ರೆ ಹಿಂಗೆ ತಿಳ್ಕೋರಿ, ಋಣದಿಂದ ನಾವೆಲ್ಲ ಕೂಡಿದ್ದೀವಿ. ಹೇಳಿಲ್ಲ, ಎಲ್ಲೋ ಹುಟ್ಟಿದ ಹೆಣ್ಣಿಗೆ ಎಲ್ಲೋ ಕಟ್ಟಿದ ಗಂಡನ ತಂದು ಮದುವೆ ಮಾಡಿ ಮಕ್ಕಳಾಗಿ ನಾನು ನಂದು ಅಂತೀರಿ ಅಂದ್ರೆ ನೀವು ಇಟ್ಟ ತಿಳ್ಕೊಬೇಕು. ಋಣಾನು ಬಂಧೇನ ಸತಿಸುತ್ತ ಆದಾಯ, ಅವ್ರದ್ದು ನಮ್ಮದು ಋಣ ಅದ. ಇವೆಲ್ಲ ನನ್ನವ್ರು ಅನ್ನೋದೊಂದು ಋಣ ಅದ. ಈ ಋಣ ಇರತಕ್ಕ ನಾವೆಲ್ಲ ಅವರು ಇರ್ತೀವ. ಋಣ ಆದಮೇಲತ್ತ ಋಣಂ ಕ್ಷಯಂ ಕ್ಷಯಮಯಾತಿ ಕಾತತ್ರ ಪರಿವೇದ.